ಭಾರಿ ಆತಪ್ಪ. ಅಲ್ಲ ಈ ಸೀನಾಪುರ ಮನ್ಯಾಗ ಮಾಡಿದ ಅಡಿಗೆಲ್ಲ ಹಳಿಚಿ ನಾರಾತಿತ್ತು, ಅದು ಹೆಂಗ ಸುತ್ತ ಗುರುಗಳು ಬಂದಿಂದಾನೆ ಕೇಳಬೇಕು. ಊಟ ಹೆಂಗಾತಪ್ಪ? ಎಲ್ಲ ಶಿಸ್ತಾಗೈತಿ, ಶಿಸ್ತಾತು. ಊಟ ಏನೇನು ಮಾಡಿದಿ? ಮೊದಲು ತಿಂಡಿಲ್ಲ ಹಿಗ್ಗಿ. ಹಿಗ್ಗಲ್ಲಪ್ಪ, ಅದು ಹುಗ್ಗಿ. ಎಣ್ಣೆಗೆ ತಿನ್ನಿ ಹಿಪ್ಪಿನಕಾಯಿ. ಹಿಪ್ಪಿನಕಾಯಿ ಅಲ್ಲದ, ಉಪ್ಪಿನಕಾಯಿ. ಮೂರನೇಗೆ ತಿನ್ನಿಲ್ಲ ಏನು? ಗಿಪ್ಪ 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 ಅಲ್ಲದ, ತುಪ್ಪ. ಅದನ್ನ ತಿಂದು ನೋಡ್ರಿ ಗುರುಗಳ. ಆದ್ರೂ ಅಡಿಗೆ ಭಾಷೆ ರುಚಿಯಾಗಿತ್ತು. ಅದ್ರ ಬಾಯಿಂದ ಭಾಳ ಸೋರಾಗ್ತಿರ್ಬೇಕು ತುಪ್ಪ. ಯಾವ ಕಡೆ ಅಂಟಿತ್ರಿ. ಆದ್ರೆ ಒಂದು ಸಣ್ಣದೊಂದು ಅನುಮಾನ ರೀ. ಏನು? ಏನಿಲ್ರಿ, ಸೀನಾಪುರ ಮನ್ಯಾಗೆಲ್ಲ ಮಾಡಿದ ಅಡಿಗೆಲ್ಲ ಅಳಿಚಿ ನಾರಾತಿತ್ತು, ಅದು ಹೆಂಗ ಸುದ್ದ ಆತ್ರಿ? ರಮಣ, ಅಡಿಗೆ ಹರಿಸಿದೆಲ್ಲ ಅವರ ಭಾವನೆಗಳು ಹೊಲಸಾಗಿದ್ದು. ಅವನು ಹಿಂದೂ, ಇವನು ಮುಸ್ಲಿಂ ಅಂತ ಇವರ ಭಾವನೆಗಳು ಹೆಂಗ ಹೊಲಸಾಗಿದ್ದು, ಹಂಗ ಭಾವನೆಗಳು ಹೆಂಗ ಸ್ವಚ್ಛ ಅದು ಹಂಗ ಅಡಿಗೆ ಸ್ವಚ್ಛ ಆಯ್ತು ನೋಡ್ರಿ ರಮಣ್ಣ. ಸ್ವಚ್ಛ ಆಯ್ತು ಅಂದ್ರೆ ಮನುಷ್ಯ ಜಾತಿ ಒಂದೇ, ಮೈಯಲ್ಲಿ ಹರಿಯಿತು ಕೆಂಪಾದ ರಕ್ತ ಒಂದೇ. ಅವನು ಇವನು ಜಾತಿ, ಇವನು ಅವನ ಜಾತಿ, ಅವನೊಂದು ಭೇದ ಭಾವನೆ ಮಾಡಬಾರ್ದು. ತುಳಿಯುವುದು ಒಂದೇ ಜಲ, ಕುಡಿಯುವುದು ಒಂದೇ ನೀರು, ಹರಿಯುವುದು ಒಂದೇ ನೀರು ಅಂದ ಮೇಲೆ ಜಾತಿಯಲ್ಲಿ ಜಗಳವನ್ನು ಸೃಷ್ಟಿಸಿ ಮಾಡಬಾರ್ದು. ಒಂದೇ ಜಾತಿ ಎಂದು ತಿಳಿದು ಜೀವನ ಮಾಡಬೇಕು. ಅದೇ ಭಗವಂತನಿಗೆ ಕೊಡುವ ನಾವು ಕಾಣಿಕೆ. ತಂದೆ ಶೀನಾಪುರವರ ಮನಿ ಪ್ರಸ್ತಾವ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಬುಟ್ಟಿ ತುಂಬ ಚಿನ್ನದ ನಾಣ್ಯ ಮಠಕ್ಕೆ ಕೊಡಲು ಬರುತ್ತಿರುವ ನೋಡುತ್ತೀವಿ. ಗೋವಿಂದ ಗುರುಗಳು, ನೀವು ಶರೀಫ್ ಸಾಹೇಬರು ಬಂಡಿ ಭಟ್ರು ಬಂದ ನಮ್ಮ ಮನಿ ಪ್ರಸ್ತಾವ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಾನಾದರೂ ಚಿನ್ನದ ನಾಣ್ಯವನ್ನು ತಂದೀನಿ. ಏನು ನಿಮ್ಮ ಮನೆ ಪ್ರಸ್ತಾವ ನೆರವೇರಿಸಲು ಕೊಟ್ಟಗಾಗಿ ನಮ್ಮ ಮಠಕ್ಕೆ ಚಿನ್ನದ ದಾನದ ರೂಪವಾಗಿ ನೀವು ಹಣವನ್ನು ತಂದಿರುವಿರಾ? ತನ್ನಿ ಸೀನಪ್ಪ ಗೌಡ್ರಿ. ನೋಡಿ ಸೀನಪ್ಪ ಗೌಡ್ರಿ, ಈ ಲಕ್ಷ್ಮಿ ಬಹಳ ಚಂಚಲ ಚಿತ್ತದ ಲಕ್ಷ್ಮಿ. ಅಣ್ಣ ತಮ್ಮರಿಗೆ ಜಗಳ ಹಚ್ಚಕ್ಕೆ ಇದ ಲಕ್ಷ್ಮಿ. ನೋಡಿ ಅಷ್ಟೇ ಅಲ್ಲ, ದೇವರಿಗೆ ಜಾತ್ರೆ ಮಾಡ್ತೀವಿ ಅಂತ ಹೇಳಿ ಮನೆ ಅಡ್ಡಾಡದ ಪತ್ರಿಕೆಗಳನ್ನು ತಂದು ದೇವರಿಗೆ ಜಾತ್ರೆಗೆ ಉಪಯೋಗ ಮಾಡಿದ ಯಾರು ತಮ್ಮ ಬಾಳೆಗೆ ಉಪಯೋಗ ಮಾಡ್ತಾರೋ ಅವರ ನಾಯಿಯಾಗಿ ಹುಟ್ಟುತ್ತಾರೆ ಅಂತ ಮತ್ತು ಕೆಲವೊಂದು ಮಹಾತ್ಮರು ಹೇಳ್ತಾರೆ. ಅದೇ ಅಲ್ಲ, ಅದಕ್ಕೋಸ್ಕರ ಈ ಚಂಚಲ ಚಿತ್ತಿ ನಮಗೆ ಬೇಡ. ಯಾಕಂದ್ರೆ ಈ ಚಂಚಲ ಚಿತ್ತದ ಲಕ್ಷ್ಮಿ ಬಿಳಿ ತೊಗಲಿನ ಹರಿದ ಹೆಣ್ಣುಗಳಿದ್ದಂತೆ ಈ ವಸ್ತು ನನಗೆ ಬೇಡ. ಇದನ್ನು ನಿಮಗಾಗಿ ಉಪಯೋಗ ಮಾಡಿ. ನಿಮಗ್ ಬ್ಯಾಡ ಅಂದ್ರೆ ದೊಡ್ಡ ಮನಸ್ಸು ಮಾಡ್ರಿ. ಇದ್ರಾಗ ಹಾಕ್ರಿ, ನಮಗೆ ಹೆಂಡ್ರ ಮಕ್ಕಳ ಬಾಳ ಅದಾರ. ರಮಣ, ಈ ಹಣ ತಗೊಂಡು ನೀ ಏನ್ ಮಾಡ್ಬೇಕಂತಿ? ಒಂದ ರಥ ತಗೋತನ್ರಿ, 5 ಕುದುರೆ ತಗೋತನ್ರಿ, ಒಬ್ಬ ಹೊಡ್ಯ ಅನ್ಕೊಂಡು ತಗೋತನ್ರಿ. ನಾ ಅದ್ರ ಮ್ಯಾಲ ಕುಂಡ್ರತ ರಮಣ, ನೀ ಕುದುರೆ ತಗೋದಾಗೋದಿಲ್ಲ, 4 ಕತ್ತಿ ತಗೋದಾಕೈತಿ. ಸೀನಪ್ಪ, ನೀನು ಬೆವರು ಸರಿಸಿ ದುಡಿದ ಹಣಪ್ಪ ಇದು, ಯಾರಿಗೂ ಸಲ್ಲತಕ್ಕದಲ್ಲ. ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತ ಕೈಗಳಿಗಲ್ಲ. ಅದಕ್ಕೋಸ್ಕರ ಈ ಹಣ ನೀವು ತೆಗೆದುಕೊಳ್ಬೇಡಿ. ಈಗ ಮಂದಿ ಯಾರು ಇಲ್ರಿ, ಗಪಕನ ನಿಮಗೆ ನಮಸ್ಕಾರ ಮಾಡ್ತಾನೋ, ಪಟಕನ ನನಗೆ ಆಶೀರ್ವಾದ ಮಾಡಿ. ಅಂದ್ರ ಮಂದಿ ನೋಡ್ತಿದ್ದಾರು ಅಂತೇಳಿ ಹಿಂಗನ್ನಿಂದ ಮಂದಿ ನೋಡ್ರಿ ನಿಮ್ಮ ಕಿಮ್ಮತ್ ಕಮ್ಮಿ ಆಕೈತೇನ? ಮಣಿವಂತ ಬ್ರಾಹ್ಮಣ್ರಿ ಊರಾಗ, ಅದಕ್ಕೆ ಅಂದ್ರ ಕರೆದ ನಮಸ್ಕಾರ ಮಾಡೋ ಸ್ವಾಮಿಗಳು ಮಾಡಿದೆ ನಮ್ಮನ್ನ. ಹೆಂಗಾರ ಮಾಡ್ದಪ್ಪ ಗುರುಗಳ, ನೀವೇನು ಕರಿಬ್ಯಾಡ್ರಿ.
ನಾನು ಬಂದು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ ರೀ. ನೀವ ನನಗ ಆಶೀರ್ವಾದ ಮಾಡಿ. ರಮಣ, ಮೊದಲ ನಾ ಅನ್ನೋದು ಬಿಡಬೇಕು. ನೀನೇ ದೇವರೆಂದು ತಿಳಿದು ಜೀವನ ಮಾಡಬೇಕು. ನಾನೇ ಅಂಬುದು ಹೋಗಬೇಕು. ಅಂದ್ರೆ ನಿನ್ನ ಬಾಳೆ ಶುದ್ಧ ಆಕೈತಿ. ನಾ ಅನ್ಯನ್ರಿ ಈಗ ಗುರುಗಳ ಭಕ್ತಿ ಭಾವದಿಂದ ನಾ ಅಂದ್ರ ಮಾತು ನೀವು ನಾನು ನಿಂದಿರಿಸ್ತೀರಿ ಗೊತ್ತಾಗೈತಿ ನನಗೆ. ಅದಕ್ಕಾಗಿ ಹೃದಯ ತುಂಬಿ ನಿಮ್ಮ ಕಾಲು ಮುಟ್ಟ ನಾ ಬೇಡ ರೀ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇನೆ ರೀ. ಆ ಆಶೀರ್ವಾದ ನೀನೇ ನನ್ನ ಮಠಕ್ಕೆ ಶಿಷ್ಯನಾಗಿರುವಂತೆ ಗುರುಗಳ ನಿಮ್ಮ ಕಾಲು ಮಟ್ಟ ಅಂತಲಿ ಕಾಲಿ ನಮಸ್ಕಾರ ಮಾಡತ್ತೇನೆ. ನನಗೆ ಅದೇನೋ ಅರು ಉಂಟಾರಿಲ್ಲ. ಜ್ಞಾನೋದಯ. ಜ್ಞಾನೋದಯ. ಜ್ಞಾನೋದಯ ನಿಮ್ದೇನು ಗೊತ್ತಾಗ್ಲಿಲ್ಲ ರೀ ನನಗೆ. ನಿಮ್ಮ ಕಾಲ ಮಟ್ಟ ಅಂತಲೇ ನನಗೆ ಮಾಡಿದ ತಪ್ಪೆಲ್ಲ ಒಪ್ಕೋಬೇಕು ಅನ್ಸಾತೈತಿ. ಒಪ್ಕೊಂಡ್ರಿ ಬರಾಬರ ಒಪ್ಕೊಂಡು ಬಿಡ್ತೇನೆ ರೀ. ಗುರುಗಳ ನೀವು ಶರೀಫ್ ಸಾಹೇಬನ ಮೊದಲೇ ದಿವಸ ಊರ ಕರ್ಕೊಂಡು ಬರತ್ತಿರ್ಲಿ ರೀ. ಊರ್ವರೆಗೂ ನೋಡಿದವನ ನಾವು ಒಬ್ಬರಿ. ಹ್ಞೂ ರೀ, ಹಂಗ ಊರನ ಬಂದ ರಾಮಣ್ರಿಗೆಲ್ಲ ಹೇಳಿದವನು ನಾನ ರೀ. ಮತ್ತು ಶರೀಫ್ ಸಾಹೇಬ್ರನ್ನ ಯಾರು ಊರು ಬಿಡಿಸ್ರಿ ಹತ್ತಿದಿಲ್ರಿ. ಆ ಊರು ಬಿಡ್ಸಾಕಿ ಹೇಳಿದವನ ನಾನ ರೀ ಗುರುಗಳ. ಆಮೇಲೆ ರೀ ಶರೀಫ್ ಸಾಹೇಬ್ರ ಆ ಜಾತಿಯವರು ಈ ಜಾತಿಯವರು ಜಾತಿ ಸೃಷ್ಟಿ ಮಾಡಿದವನ ನಾನ ರೀ. ನೋಡ್ರಿ ಇಟ್ಟೆಲ್ಲ ಮಣ್ಣು ತಿನ್ನು ದಗದ ಮಾಡೇನ್ರಿಪ್ಪ. ತಪ್ಪಾಗೈತ್ರಿ, ಇನ್ನೊಂದ್ಸಲ ಇಂಥ ದಗದ ಮಾಡಂಗಿಲ್ರಿ. ಆಶೀರ್ವಾದ ಮಾಡ್ರಿ. ರಮಣ, ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ, ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಬೆಳಕಿಂದಾಗ ನಿಂತ ನಮಸ್ಕಾರ ಮಾಡಬಾರ್ದಂತ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಹೆಸರನ್ನ ಇನ್ನೊಬ್ಬರಿಗೆ ಕತ್ತಿಲಿ ಕಿವ್ಯಾಗ ಹೆಸರು ಹೇಳಬಾರ್ದಂತ. ಏನಾಕತ್ರಿ ಕಿವ್ಯಾಗಿ ಹೇಳ್ರ? ಇವ್ ಹಾದ್ರ ಕೊಟ್ಟಿರ್ಬೇಕು, ಅದಕ್ಕೆ ಕತ್ತಿಲಿ ಇನ್ನೊಬ್ರು ಕಿವ್ಯಾಗ ಹೇಳ್ತಾನಂತ ಮಂದಿ ತಿಳ್ಕೊತಾರಂತ. ಯಪ್ಪ ತಪ್ಪು ಒಪ್ಪುಗಳಂತಲೇ ಇವ್ರೇನು ಮುಷ್ಕಿನಾಗ ಹಾಕಿ ಬಿಡ್ಯಾಕ ಹಾಯ್ತಿರಲ್ಲ ನಮ್ಮನ್ನು. ಚಂದ ಆತಿದ್ದಾಗ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಹೊರಸಲು ಹೊರಗೆ ಬಂದ ನಿಂತ ನೀನೇ ದೇವರ ಎಂದು ನಮಸ್ಕಾರ ಮಾಡಬೇಕಂತ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಇವರೇ ನಮ್ಮ ತಂದೆ ತಾಯಿಗಳು ಅಂತ ಎದೆ ತಟ್ಟಿ ಹೇಳಬೇಕಂತ. ಜನ್ಮ ಕೊಟ್ಟ ತಂದೆ ತಾಯಿಗಳು ಇವರೇ ಅಂತ ಹೇಳ್ಬೇಕಂತ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಹೆಸರು ಹೇಳ್ಬೇಕ್ರು ಇವ್ರ ಅಂತ ಹೇಳ್ಬೇಕ್ರಿ. ಇವರೇ ಅಂತ ಹೇಳ್ಬೇಕ, ಹೆಸರು ಹೇಳ್ಬೇಕು, ಇವರೇ ನಮ್ಮ ತಂದೆ ತಾಯಿಗಳು ಅಂತ ಹೇಳ್ಬೇಕ. ಆತರಿ ಇನ್ಮೇಲೆ ಅದನ್ನ ಮಾಡ್ತೇನ್ರಿಪ್ಪ. ಯಾರು ಕೇಳ್ರು ಬೇಕಾದವ್ರು ಕೇಳ್ರು ನಾ ಗೋವಿಂದ ಗುರುಗಳ ಕಾಲಿಗೆ ನಮಸ್ಕಾರ ಮಾಡತ್ತೇನ್ರಿಪ್ಪ. ನಾ ಅನ್ನಂಗಿಲ್ಲ, ನಾ ಅಂದ್ರೆ ಹೊಳ್ ನಿಂದ್ರಿಸ್ತಾರು. ನನ್ನ ಮಣ್ಕೊಂಡವ್ರೆಲ್ಲ ಕಣ್ ತೆರೆದು ನೋಡ್ರಿ. ಆಶೀರ್ವಾದ ಮಾಡಿ. ರಮಣ, ನಡೀರಿ ಮಠಕ್ಕೆ ನಡೀರಿ. ಇನ್ನ ಐತಿ ಗಪ್ರಿ ನಂದು. ಐತ್ರಿ ಶರೀಫ್ ಸಾಹೇಬ್ರ ಮುಂದೆ ಬರ್ರಿ ಅಂತ ನೋಡ್ರಿ. ಈ ಗೋವಿಂದ ಗುರುಗಳಿಗೆ ಬಂಡಿ ಪಟ್ಟಿಗೆ ಜಗಳ ಹತ್ತಿರಲಿಲ್ಲ. ಅದೇನು ಜಗಳ ಒಟ್ಟ ಹತ್ತಿದಿಲ್ರಿ. ಹಂಗಿಂಗ್ ಬ್ರಾಹ್ಮಣರು ತಲೆಯಾಗೆಲ್ಲ ಸುಳ್ಳು ಹೇಳಿ ಅದು ಹೇಳಿ ಇದು ಹೇಳಿ ಅಣ್ಣ ತಮ್ಮರಿಗೆ ಜಗಳ ಹಚ್ಚಿದವನ ನಾನ ರೀ. ಮತ್ತು ಇವ್ರ ಆಸ್ತಿಯನ್ನು ಪಾಲು ಹಾಕಿದಿಲ್ರಿ, ಅದನ್ನು ಮಾಡತ್ ಹೇಳಿದವನ ನಾನ ರೀ. ಮತ್ತು ಬಂಡಿ ಪಟ್ರಿ ನಿಮ್ಮನ್ನು ಊರು ಬಿಡಿಸ್ರಿ ಅಂತೇಳಿ ಬೀಜ ಬಿತ್ತಿದವನು ನಾನ ರೀ. ಬಂಡಿ ಭಟ್ರು ಪಾಪ ಅವನು ಈರು ನಮ್ಮ ಮಠದಾಗ ಶಿಷ್ಯ ಅಂತ ಹತ್ತಿದ್ರಿ. ನಮ್ಮಂತ ಮಡಿವಂತರ ಗತಿ ಏನಂತ ಹೇಳ್ಕೇರಿದ್ರಿ. ಅವ್ರ ತಲೆಯಾಗಿಲ್ಲ ಸಲ್ಲದು ಹೇಳಿ ನಿಮ್ಮನ್ನು ಒದ್ಯಾಕ ಹಚ್ಚಿದವನು ನಾನು. ಅವ್ರೇನು ಒದಿತಿದಿಲ್ರಿ, ಹಿಂದಿನಿತ್ತು ಒದಿರಿ ಅನ್ನೋನ ನಾನ ರೀ. ನೋಡ್ರಿಪ್ಪ, ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡಿ ಇನ್ಕತನ ಏನೋ ಮಂಗ್ ತಿನ್ನು ದಗದ ಮಾಡೀನ್ರಿ. ಇನ್ನು ಮ್ಯಾಲ ನಿಮ್ಮನ್ನು ಮುಟ್ಟೆ ನಮಸ್ಕಾರ ಮಾಡ್ತಾನೆ. ಮೈಲಿಲ್ಲ ಏನಿಲ್ಲ, ನುಸ್ತಾ ಮಡೀರಿ. ನನಗೆ ಆಶೀರ್ವಾದ ಮಾಡ್ರಿಪ್ಪ.
ಒಂದು ಏನಾರ ಶಿಕ್ಷೆ ಆಗ್ಬೇಕಲ್ರಿ. ನೋಡ್ರಮ್ಮಣ್ಣ, ಹಾ ನೀನು ತಪ್ಪೆಲ್ಲ ಒಪ್ಪಿಕೊಂಡದಿ, ಅದಕ್ಕೋಸ್ಕರ ನನ್ನ ಮಠದಲ್ಲಿ ನೀನೇ ಕಾಯಂ ಶಿಷ್ಯ ನೋಡು. ಆತ್ರಿ ಗುರುಗಳ ಶರೀಫ್ ಸಾಹೇಬ್ರ, ಇನ್ಮೇಲೆ ಈ ಊರಾಗ ಆ ಜಾತಿ ಈ ಜಾತಿ ಅನ್ಲಾರ್ದ ಎಲ್ಲ ಒಂದ ಅನ್ಕೊಂಡ್ ಏಕಲ್ಲ ಹಜಾರ್ ನಾಮ್ ಅನ್ಕೊಂಡ್ ನಾನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಅಂದ್ರೆ ಬ್ರಾಹ್ಮಣ ಅಲ್ಲ ಒಳ್ಳೆ ಮನುಷ್ಯಾಗಿ ಈ ಊರಾಗ ಬಾಳ್ತನ ಅಂತೇಳಿ ನನ್ಗೆ ಆಶೀರ್ವಾದ ಮಾಡ್ತೀನಿ. ಅಷ್ಟು ಮಾಡ್ರಿ ಅಂದ್ರೆ ನೀವು ಊರೊಳಗೆ ಒಳ್ಳೆಯವ್ರು ನಿಮ್ಮಂಥವ್ರು ಯಾರು ಇರಂಗಿಲ್ಲ. ಯಪ್ಪ, ಗದಗಿನ ಮಠದಾಗ ಕಸ ಬಿದ್ದೈತೆ ಅಂತ ಹುಡುಗಾಕ್ ಹೋಗ್ಕೊಂಡ್ರಿ ಹೋಗ್ತಾರ್ರಿ. ಹೇ ರಮಣ, ಅದನ್ನ ತಗೊಂಡು ಹೋಗ, ತಂಬಿಗೆ ತಗೊಂಡು ಹೋಗ. ಯಪ್ಪ ಚರಿಗಿರಿಯಾ ಹಾ, ಯಾವತ್ತು ಮಡಿ ಮಡಿ ಅಂತ ಅಂತಿದ್ರಲ್ಲ ಅದನ್ನ ತೊಗೊಂಡು ಹೋಗ್ರಿ. ಶರೀಫ್ ಸಾಹೇಬ್ರ, ಅದು ನಾನು ಕೈಯಾಗ ಕೂಯ್ತು ಅನ್ಕೊಡ್ರಿ, ಮತ್ತೆ ಚೇಚೆ ತೂತು ನೀವು ಅವ್ರ ನಾವ ಮತ್ತೆ ಹಿಂಗ ಆಗಿ ಹೇಳ್ತದ್ರಿ. ಅದು ನಿಮ್ಮ ಪಾದಕ ಅಲ್ಲೇ ಇರ್ಲಿ. ಹೇ ರಮಣ್ಣ, ಇದಕ್ಕಂತ ಅದನ್ನ ಇದಕ್ಕೆ ಉಪಯೋಗ ಮಾಡ್ತಿದ್ದಿ. ಹೌದೌದು, ಇನ್ನು ಅದನ್ನ ಇದಕ್ಕೆ ಉಪಯೋಗ ಮಾಡಕ್ಕೆ ತಕ್ಕೊಂಡು ಹೋಗ ಅದನ್ನ. ಎಲ್ಲ ಬುದ್ಧಿ ಕಲಿಸ್ಬಿಟ್ರಿ ಗುರುಗಳ. ಇದಕ್ಕೆ ಉಪಯೋಗ ಮಾಡ್ತಾನ್ರಿ ಅದು. ಸರಿಪ, ಇವತ್ತಿನ ದಿವಸ ನನಗೆ ಶರಾಯಿ ಕೊಡಬೇಕೆಂಬ ಹಂಬಲ ಆಗುತ್ತಿರುವುದು ಮಗ. ಮಠದಲ್ಲಿರ್ತಕ್ಕಂಥ ತೀರ್ಥವನ್ನಾದರೂ ತೆಗೆದುಕೊಂಡು ಬರ್ತೀಯಾ? ಆಗ್ಲಿ ತಂದೆ, ನಾವು ಹೇಳಿದಂತೆ ಮಠದಲ್ಲಿದ್ದಂಥ ತೀರ್ಥವನ್ನು ತೆಗೆದುಕೊಂಡು ಬರ್ತೇನೆ. ಹೌದಾ ಶರಪ? ರೇ 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 ರೇ
ರೆ ಗಗ್ಗುಬ ತಂದೂರೆ ಸುತ್ತುತ್ತಾಳ ನೀಚರು ಸರಿಪ ಮಠದಲ್ಲಿ ಇನ್ನಷ್ಟು ತೀರ್ಥವನ್ನಾದರೂ ತೆಗೆದುಕೊಂಡು ಹೋಗು ಮಗ. ಏನು ತಂದೆ, ಮಠದಲ್ಲಿದ್ದಂಥ ತೀರ್ಥವೆಲ್ಲ ತೀರಿ ಹೋಯ್ತು ಗುರುದೇವ. ಏನು ಸರಿಪ, ಮಠದಲ್ಲಿರತಕ್ಕಂಥ ತೀರ್ಥವೆಲ್ಲ ತೀರಿ ಹೋಯ್ತಿ. ಹೌದು ತಂದೆ, ಆದರೆ ನನಗೆ ಕುಡಿಯಬೇಕೆಂಬ ಹಂಬಲ ತೀರಿಲ್ಲ ಮಗ, ತೀರಿಲ್ಲ. ಹೋಗು ಹೋಗು ಹೋಗು, ಹೆಣ್ಣು ತೆಗೆದುಕೊಂಡು ಬಾ. ತಂದೆ, ಇದುವರೆಗೆ ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ದಹಿ ಎಂದು ಕೈ ಒಡ್ಡಿಲ್ಲ. ಹೇಳು ತಂದೆ, ಸರಿಪ, ನಿನಗೆ ಕುಡಿಯಲು ತೀರ್ಥವನ್ನು ಯಾರ ಹತ್ರ ಹೋಗಿ ತರಬೇಕು ಹೇಳು ಗುರುದೇವ. ಮನುಷ್ಯರನ್ನು ಹೊತ್ತು ತೀರ್ಥವನ್ನು ತೆಗೆದುಕೊಂಡು ಬಂದರೆ ನಾನು ತೆಗೆದುಕೊಳ್ಳುವುದಿಲ್ಲ ತಂದೆ. ಹೌದು ಸರಿಪ, ಪಾರಮಾರ್ಥ ಎಂಬುವ ತಾಯಿ ಎದೆ ಹಾಲು, ಲೌಕಿಕ ಎಂಬುದು ಹಳಿಸಿದ ಹಂಬಲಿದ್ದ ಹಾಗೆ. ನೋಡಿ ಸರಿಪ, ಶಿರೋಳ್ ಗ್ರಾಮದಲ್ಲಿ ದ್ಯಾಮೋಗ ಕುಂಶಾರ, ಆ ದ್ಯಾಮೋಗ ಹತ್ತಿರ ನೀನು ತೀರ್ಥವನ್ನು ತೆಗೆದುಕೊಂಡು ಬಂದರೆ ಮಾತ್ರ ನಾನು ಕೊಡ್ತೀನಿ ಮಗ. ಏನು ತಂದೆ, ಕಟ್ಟಿಗೆ ಮೂರ್ತಿ ದ್ಯಾಮೋಹನ ಹತ್ರ ಹೋಗಿ ತೀರ್ಥವನ್ನು ತರಬೇಕೇನು ತಂದೆ? ಹೌದು ಸರಿಪ. ಆಗ್ಲಿ ಗುರುದೇವ, ಆ ತಾಯಿ ನಾನು ಕೇಳಿದ್ರೆ ಕೊಡಬೇಕಲ್ಲ ತಂದೆ. ತಾಯಿ, ಆ ತಾಯಿ ಮಕ್ಕಳಿಗೆ ಇಲ್ಲ ಅಂತಾಳನು. ನೀನು ಬೇಡಿದರೆ ತಾಯಿ ಕೊಟ್ಟಿ ಕೊಡುತ್ತಾಳೆ. ಹೋಗು, ಭಕ್ತಿಯಿಂದ ಅವಳನ್ನು ಕೇಳಿಕೋ. ಆ ತಾಯಿ ಇಲ್ಲ ಅಂತಾಳನು. ಆಗ್ಲಿ ತಂದೆ, ನಾನಾದ್ರೂ ಗುಂಡಿಗೆರೆ ಗ್ರಾಮಕ್ಕೆ ಹೋಗಿ ಆ ಮಹಾಶಕ್ತಿ ದ್ಯಾಮೋಹನ ಹತ್ರ ನಿಮಗೆ ಕುಡಿಯಲು ತೀರ್ಥ ತರ್ತೇನೆ. ಆಯ್ತು ಸರಿಪ. ಜೈ ಜಗದೀಶ್ವರಿ. ತಾಯಿ, ದ್ಯಾಮೋಗ ತಾಯಿ, ನನ್ನ ಮಗ ಶರೀಫ ನಿನ್ನ ಹತ್ತಿರವನ್ನು ತೀರ್ಥವನ್ನಾದರೂ ಕೇಳಲು ಬರುತ್ತಿರುವನು. ಅವನು ಕಾಪಾಡುವ ಭಾರ ನಿನ್ನೇನೆ ಕೂಡಿದೆ ತಾಯಿ, ನಿನ್ನೇನೆ ಕೂಡಿದೆ. ಜೈ ಜಗದೀಶ್ವರಿ, ಜೈ ಶಂಕರಿ.